ಮನವಿನ ಕೊಡ್ತಾ ಇದ್ದೀವಿ. ಕಳಿಸ್ಕೊಡ್ತೀವಿ ನಾವು. ತಮ್ಮ ಏನಿದೆ ಕನ್ಸರ್ನ್ ಇದೆ ಅದರ ಜೊತೆಗೆ ನಾವು ತಿಳಿಸ್ಬಿಟ್ಟು ಅವ್ರಿಗೆ ಕಳಿಸ್ಕೊಡ್ತೀವಿ. ಆಯ್ತು, ಥ್ಯಾಂಕ್ ಯು. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಜಾರಿಗೊಳಿಸಿ 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 ದ್ವಿಭಾಷಾ ನೀತಿಯನ್ನು ಜಾರಿಗೊಳಿಸಿ 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 ದ್ವಿಭಾಷಾ ನೀತಿಯನ್ನು ಜಾರಿಗೊಳಿಸಿ. ಬೇಡವೇ ಬೇಡ ಹಿಂದಿ ಭಾಷೆ ಬೇಡ, ಬೇಡವೇ ಬೇಡ ಹಿಂದಿ ಭಾಷೆ ಬೇಡ, ತೆರವುಗೊಳಿಸಿ ತೆರವುಗೊಳಿಸಿ ಹಿಂದಿ ಭಾಷೆಯನ್ನು ತೆರವುಗೊಳಿಸಿ. ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಅನ್ಯಾಯ. ಈ ದಿನ ದ್ವಿಭಾಷಾ ನೀತಿ ಜಾರಿಗೊಳಿಸಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ನಿನ್ನೆ ನಡೆದಂಥ ಫ್ರೀಡಮ್ ಪಾರ್ಕ್ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಟಿ ಎ ನಾರಾಯಣಗೌಡರು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಆ ನಿಟ್ಟಿನಲ್ಲಿ ಈ ದಿನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒಂದು ಮನವಿಯನ್ನು ಸಲ್ಲಿಸಿ ದ್ವಿಭಾಷಾ ನೀತಿಯನ್ನು ಜಾರಿಗೊಳಿಸಬೇಕು. ಮುಂದಿನ ದಿನಗಳಲ್ಲಿ ಇಲ್ಲವಾದಲ್ಲಿ ಕನ್ನಡದ ಮಕ್ಕಳಿಗೆ ಅನ್ಯಾಯವಾಗ್ತಿರುವಂಥ ವಿಚಾರವನ್ನು ಖಂಡಿಸಿ ಉಗ್ರವಾಗಿ ಪ್ರತಿಭಟನೆ ಮಾಡಬೇಕಾಗುತ್ತೆ. ಇಲ್ಲವಾದಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ ಕರ್ನಾಟಕ ರಕ್ಷಣಾ ವೇದಿಕೆ. ದ್ವಿಭಾಷಾ ನೀತಿ ಶಿಕ್ಷಣದ ವ್ಯವಸ್ಥೆಯನ್ನು ಜಾರಿಗೊಳಿಸಬೇಕು. ಈ ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇಂದು ಡಿ ಸಿ ಅವರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ವಿ. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ಮಂಜು. ದ್ವಿಭಾಷಾ ಶಿಕ್ಷಣ ನೀತಿ ಜಾರಿಯಲ್ಲಿದೆಯೋ ಅದನ್ನು ತೆರವುಗೊಳಿಸಬೇಕು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ. ದ್ವಿಭಾಷಾ ಶಿಕ್ಷಣ ನೀತಿಯನ್ನು ತರಬೇಕು ಅಂತ ಈ ದಿನ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಕನ್ನಡದ ಮಕ್ಕಳಿಗೆ ಈ ಹಿಂದಿ ಭಾಷೆಯಿಂದ ಯಾವುದೇ ಥರದ ಒಂದು ಉದ್ಯೋಗ ಸಹಿತ ಸಿಕ್ಕಿಲ್ಲ. ಹಾಗಾಗಿ ನಮಗೆ ಈ ಹಿಂದಿ ಭಾಷೆ ಬೇಕಾಗಿಲ್ಲ. ಕನ್ನಡದ ಮಕ್ಕಳಿಗೆ ಕನ್ನಡ ಮತ್ತು ಇಂಗ್ಲಿಷ್ ಹೊರತುಪಡಿಸಿ ಎಲ್ಲ ಹಿಂದಿ ಭಾಷೆಯನ್ನು ತೆರವುಗೊಳಿಸಬೇಕು. ಕಾರಣ 23-24ನೇ ಸಾಲಿನಲ್ಲಿ 90,794 ಮಕ್ಕಳು ಅನುತ್ತೀರ್ಣರಾಗಿರ್ತಾರೆ. ಅದೇ ರೀತಿ ಈ ವರ್ಷ ಕೂಡ 1-2 ಲಕ್ಷ ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ. ಹಾಗಾಗಿ ಹಿಂದಿ ಪರ ರಾಜ್ಯದಿಂದ ಬಂದು ಹಿಂದಿ ಅವರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಟ್ಬಿಟ್ಟು ಇಲ್ಲಿ ಅವರಿಗೆ ಉದ್ಯೋಗ ಇಲ್ಲದಂತಾಗಿದೆ. ಹಾಗಾಗಿ ನಮಗೆ ಹಿಂದಿ ಬೇಕಾಗಿಲ್ಲ. ಹಿಂದಿ ದಬ್ಬಾಳಿಕೆ, ಹಿಂದಿ ಏರಿಕೆ ನಾವು ಸಹಿಸೋದಿಲ್ಲ. ಹಾಗಾಗಿ ತ್ರಿಭಾಷಾ ಶಿಕ್ಷಣವನ್ನ ರದ್ದುಗೊಳಿಸಿ ದ್ವಿಭಾಷಾ ಶಿಕ್ಷಣವನ್ನ ಜಾರಿಗೊಳಿಸಬೇಕು. ಇಲ್ಲವಾದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಬೇಕಾಗುತ್ತೆ. ಟಿ ಶೈಲೇಶ್ ಕುಮಾರ್, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷ. ಜಿಲ್ಲಾ ಕಚೇರಿ ಬಳಿ ಪ್ರತಿಭಟನೆ ಮಾಡಿದ್ವಿ. ಯಾವ ವಿಚಾರಕ್ಕೆ ಪ್ರತಿಭಟನೆ ಮಾಡಿದ್ವಿ ಅಂದರೆ, ಇವತ್ತು ನಮ್ಮ ಹಿಂದಿ ಭಾಷೆನೇ ನಮಗೆ ಬೇಡ, ಹಿಂದಿ ಶಿಕ್ಷಣ ಬೇಡ. ನಮ್ಮ ಇಲ್ಲಿನ ಸ್ಥಳೀಯ ಮಿನಿಸ್ಟ್ರು ಕನ್ನಡ ಮಿನಿಸ್ಟ್ರೇ ಅವರೇನು ಹಿಂದಿ ಓದಿ ಕನ್ನಡ ಇಂಗ್ಲೀಷ್ ಓದಿ ಏನೋ ಅವರೇನು ಇದಕ್ಕೆ ಹೋಗಿಲ್ಲ. ಇಲ್ಲಿ ಸ್ಥಳೀಯ ನಮಗೇನು ಬೇಕು, ಕನ್ನಡದಲ್ಲಿ ಅತಿ ಹೆಚ್ಚು ವಿದ್ಯಾಭ್ಯಾಸ ಬೇಕು. ನಾವು ಕರ್ನಾಟಕದಲ್ಲಿ ಹಿಂದಿ ಭಾಷೆ ಬೇಕು, ತಮಿಳು ಬೇಕು, ತೆಲುಗು ಬೇಕು ಅಂತ ನಾವು ಕೇಳ್ತಾ ಇಲ್ಲ ಸ್ವಾಮಿ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಆದ್ಯತೆ ಮಾಡಿಕೊಡಿ. ಇಲ್ಲಿನ ಮಿನಿಸ್ಟ್ರು, ಶಿಕ್ಷಣ ಮಿನಿಸ್ಟ್ರು ಬೇರೆ ಜಿಲ್ಲೆ ಇಲ್ಲ, ನಮ್ಮ ಜಿಲ್ಲೆಯವರೇ. ನಾವು ಅತಿ ಹೆಚ್ಚು ಒತ್ತು ಕೊಡ್ಬೇಕು ನಿಮಗೆ. ನಾವು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ನಿಮಗೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದರೆ, ಮಿನಿಸ್ಟ್ರು ನೀವು, ಶಿಕ್ಷಣ ಮಂತ್ರಿಗಳು ನೀವು ತಲೆ ಕೆಡಿಸ್ಕೋಬೇಕು, ನಾವಲ್ಲ. ಹಿಂದಿ ಎಕ್ಸಾಮಲ್ಲಿ 90,000 ಅಂದರೆ ಕಮ್ಮಿ ಆಗಿಲ್ಲ. ಇವತ್ತು 1,10,000 ಮಕ್ಕಳು ಇವತ್ತು ಮನೆಗಿರ್ಬೇಕು. ಇವತ್ತು ಅವ್ರು ಫೇಲ್ ಆಗಿದ್ದಾರೆ. ಹಿಂದಿಯಲ್ಲಿ ಯಾತಿಗೆ ಫೇಲ್ ಆಗಿದ್ದಾರೆ? ಕನ್ನಡದಲ್ಲಿ ಫೇಲ್ ಆಗಿದ್ದಾರಾ? ಇಂಗ್ಲೀಷಲ್ಲಿ ಫೇಲ್ ಆಗಿದ್ದಾರಾ? ಇವತ್ತು ಫೇಲ್ ಆಗಿರೋದು ಹಿಂದಿಯಲ್ಲಿ. ಅತಿ ಹೆಚ್ಚು ನೀವು ಇಲ್ಲ ಗಮನಕ್ಕೆ ತೊಗೋಬೇಕು. ನೀವು ಗಮನಕ್ಕೆ ತೊಗೊಂಡು ಇವತ್ತು ತಿಳ್ಕೊಂಡು ಏನು ಹಿಂದಿ ಎಕ್ಸಾಮ್ ಬರ್ಸ್ಬೇಕಾ ಬೇಡ, ಕನ್ನಡ ಹಿಂದಿಯಲ್ಲಿ ಮುಂದೆ ಇರಬೇಕೋ ಬೇಡ ಅಂತ ತಿಳ್ಕೊಂಡು ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಶಿಕಾರಿಪುರ ತಾಲೂಕು ಅಧ್ಯಕ್ಷ ರವಿನಾಯಕ್ ಮಾತಾಡ್ತಿದ್ದೀನಿ. ಈ ದಿನ ಕನ್ನಡ ನೆಲ ಜಲ ಅನ್ನೋ ವಿಷಯ ಬಂದಾಗ ಟಿ ಎ ನಾರಾಯಣಗೌಡರು ಯಾವುದೇ ಕಾರಣಕ್ಕೂ ಕನ್ನಡದ ಬಿಟ್ಟು ಬೇರೆ ವಿಷಯಕ್ಕೆ ಎಂದು ಸ್ಪಂದನೆ ಮಾಡಿಲ್ಲ. ಈಗ ಕನ್ನಡ ನಮಗೆ ದ್ವಿಭಾಷಾ ನೀತಿ ಬೇಕು ಅಂತ ನಾವು ಜಾರಿಗೊಳಿಸೋಕ್ಕೋಸ್ಕರ ಈ ಪ್ರಯತ್ನದಲ್ಲಿ ಮುಂದುವರಿತಾ ಇದ್ದೀವಿ. ಮುಖ್ಯಮಂತ್ರಿಗಳು ಸಹ ನಿನ್ನೆ ದಿನ ಮನವಿ ಕೊಟ್ಟಾಗ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಇದನ್ನು ಜಾರಿ ತಂದುಬಿಟ್ರೆ ಇನ್ನೂ ಒಳ್ಳೆಯದಾಗತ್ತೆ. ನಮ್ಮ ಕನ್ನಡ ಮಕ್ಕಳಿಗೆ ಹಿಂದಿ ಅನ್ನೋದು ಏರಿಕೆ ಇರೋದನ್ನ ಸ್ವಲ್ಪ ತಗ್ಗುತ್ತೆ. ತ್ರಿಭಾಷಾ ನೀತಿ ನಮಗೆ ಬೇಡ, ನಮಗೆ ದ್ವಿಭಾಷಾ ನೀತಿ ಸಾಕು. ಕನ್ನಡದವರಿಗೆ ಕನ್ನಡದಲ್ಲೇ ಹುಟ್ಟಿ ಕನ್ನಡಕ್ಕಾಗಿ ನಾವು
ಕನ್ನಡ ವಿಷಯ ಬಂದಾಗ ನಾವು ಯಾವಾಗಲೂ ಸಮರಕ್ಕೂ ಸಿದ್ಧಿ, ಸೈನ್ಯಕ್ಕೂ ಸಿದ್ಧಿ.